ಎಲ್ಲರಿಗೂ ನಮಸ್ಕಾರ. ಹೆಲೋ ಗೈಸ್, ಇವತ್ತು ನಮ್ಮನೇಲಿ ಟೊಮೆಟೊ ಸಾರು ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಅದು ನಮ್ಮಮ್ಮ ಮಾಡಿ ತೋರಿಸ್ತಾರೆ. ನಿಮಗೆ ಟೇಸ್ಟಿ ಇರುತ್ತೆ ಮತ್ತು ಫುಲ್ ರುಚಿನೂ ಇರುತ್ತೆ ಈ ಸಾಂಬಾರು, ಮತ್ತು ಈಸಿನೂ ಇದೆ. ಇವತ್ತು ಹೇಗೆ ಮಾಡ್ತೀವಿ ನಿಮಗೆ ತೋರಿಸ್ತೀವಿ, ಬನ್ನಿ. ಈಗ ಟೊಮೆಟೊ ಸಾರು ಮಾಡೋಕ್ಕೆ ಏನೇನು ಬೇಕು ಅಂದರೆ 4 ಟೊಮೆಟೊ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು, 2 ಬೆಳ್ಳುಳ್ಳಿ, ಕೊತ್ತಂಬರಿ, 1 ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು, ಉಪ್ಪು, ಖಾರ, ಜೀರಿಗೆ. ಈಗ ಒಂದು ಪ್ಯಾನ್ ತಗೊಳ್ಳಿ. ಅದು ಕಾಯ್ದಿದ ಮೇಲೆ 4 ಸ್ಪೂನ್ ಎಣ್ಣೆ ಹಾಕ್ರಿ. ಈಗ 4 ಸ್ಪೂನ್ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ 2 ಬೆಳ್ಳುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಫ್ರೈ ಆಗ್ತಿದೆ. ಈಗ 4 ಉದ್ದಕ್ಕೆ ಇಟ್ಕೊಂಡಿರೋ ಟೊಮೆಟೊ ಹಾಕ್ತೀವಿ. ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನಾವು 1 ಸ್ಪೂನ್ ಜೀರಿಗೆ ಹಾಕ್ತಿದ್ದೀವಿ. ಇನ್ನು ಸ್ವಲ್ಪ ಹಾಕಿ, 1.5 ಸ್ಪೂನ್ ಹಾಕಿ. 1.5 ಸ್ಪೂನ್. ಈಗ ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಳ್ಳಿ. ಗ್ಯಾಸ್ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಹೊತ್ತಬಾರ್ದಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಅದನ್ನು ಮುಚ್ಚಿಟ್ಬಿಡಿ, ಬೇಕಲ್ಲಿ ಅದು. ಈಗ ತೆಗೆದು ನೋಡ್ತೀವಿ, ನೋಡಿ ಈಗ ಆಗಿರ್ಬೇಕದು. ಈಗ ಗ್ಯಾಸ್ ಆಫ್ ಮಾಡಿ ಸಾಕು. ಈಗ ಇದನ್ನ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ 5 ನಿಮಿಷ ಅದನ್ನ ಆರಿಸ್ಕೊಳಕ್ಕೆ ಬಿಡಿ, ತಣ್ಣಾಗ ಮಟ್ಟ ಬಿಡಿ. ಈಗ ಇದನ್ನ ಈ ಮಸಾಲಾನ ಮಿಕ್ಸಿ ಒಳಗೆ ಹಾಕೊಂತಿದ್ದೀವಿ. ಈಗ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಮಸಾಲ. ಇದನ್ನ ಒಗ್ಗರಣೆ ಹಾಕೋದು, ಬನ್ನಿ. ಈಗ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕೊಂತಿದ್ದೀವಿ. ಈಗ ಎಣ್ಣೆ ಕಾಯ್ದಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಹಿಂಗೆ ಹಾಕೊಂತಿದ್ದೀವಿ. ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೊಂತಿದ್ದೀವಿ. ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ 2 ಗ್ಲಾಸ್ ನೀರು ಹಾಕೊಂತಿದ್ದೀವಿ. ಈಗ ಉಪ್ಪು ಹಾಕೊಂತಿದ್ದೀವಿ ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕುದಿಸ್ಕೊಳಕ್ಕೆ ಬಿಡಿ ಅದನ್ನು. ನೋಡಿ, ಸಾಂಬಾರು ಚೆನ್ನಾಗಿ ಕುದಿತಿದೆ. ಇನ್ನು ಒಂದು 5 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಈಗ ಸಾಂಬಾರು ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಟೇಸ್ಟಿ ಟೊಮ್ಯಾಟೊ ಸಾರು ರೆಡಿ ಆಗಿದೆ. ಇದ್ರ ಜೊತೆ ರೈಸ್ ಕಾಂಬಿನೇಷನ್ ಚೆನ್ನಾಗುತ್ತೆ ಗೈಸ್, ಮತ್ತು ಮುದ್ದೆ ಜೊತೆನೂ ಚೆನ್ನಾಗುತ್ತೆ. ಆಮೇಲೆ ಟೇಸ್ಟಿನೂ ಇರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಖಂಡಿತ ಮಾಡಿ. ಥ್ಯಾಂಕ್ ಯು.